ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:39 ಇರಲಿದೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:02 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 10:39 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 12:29 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:24 ಸಂಜೆ 4:56 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:52 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:48 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:37 ಬೆಳಿಗ್ಗೆ 9:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅನುಕೂಲಕರವಾಗಿರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:42 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:15 ಬೆಳಿಗ್ಗೆ 8:47 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಯಾವುದೇ ಬದಲಾವಣೆ ಆಗ್ಬೋದು ಅಥವಾ ರಿಜಿಸ್ಟ್ರೇಷನ್ ಆಗ್ಬೋದು. ಈ ಭೂ ಸಂಬಂಧಿತವಾದಂತಹ ಕೆಲಸ ಕಾರ್ಯಗಳಿಗೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ, ಆಕ್ರಮಣ ಮಾಡುವಂತಹ ಬುದ್ಧಿ ಇವು ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕ್ರೀಡೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಕ್ರೀಡಾಪಟುಗಳಿಗೆ ತುಂಬ ಅನುಕೂಲ ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥವರಿದ್ದಾರೆ. ಅವರಿಗೂ ಕೂಡ ಈ ದಿನದ ಸ್ಪರ್ಧೆ ತುಂಬ ಅನುಕೂಲಕರವಾಗಿರುತ್ತೆ. ಅಂದರೆ ನಿಮಗೆ ಫೇವರಬಲ್ ಆಗಿ ಈ ಸಂದರ್ಭದಲ್ಲಿ ಇರುವಂಥದ್ದು.
ಹಾಗಾಗಿ ಈ ದಿನ ಅಧಿಕಾರವನ್ನು ಚಲಾಯಿಸುವಂಥವ್ರಿಗಾಗಲಿ ಸಾಹಸ ಕೆಲಸಗಳನ್ನು ಮಾಡುವಂಥವ್ರಿಗಾಗಲಿ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ. ಇದು ಈ ದಿನ ಪ್ರಾತಃ ಕಾಲ 5:09 ಬೆಳಿಗ್ಗೆ 6:08 ಇನ್ನು ಮಧ್ಯಾಹ್ನ 12:16 ಮಧ್ಯಾಹ್ನ 1:17 ಹಾಗೆ ರಾತ್ರಿ 7:22 ರಾತ್ರಿ 8:21 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದರೆ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ, ತುಂಬ ಮಂದಗತಿಯಲ್ಲಿ ಚಲಿಸುವಂಥದ್ದು. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:14 ಮಧ್ಯಾಹ್ನ 12:16 ಇನ್ನು ಸಂಜೆ 6:24 ರಾತ್ರಿ 7:22 ಹಾಗೆ ರಾತ್ರಿ 1:14 ರಾತ್ರಿ 2:13 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಂದ ನಿಮಗೆ ಆಗಬೇಕಾಗಿರುವಂತಹ ಯಾವುದೇ ಸಲಹೆ ಸಹಕಾರಗಳು ಈ ಸಂಬಂಧವಾಗಿ ನಿಮಗೆ ಅನುಕೂಲತೆಗಳು ಇರುತ್ತೆ ಈ ದಿನದಲ್ಲಿ ರವಿ ಹೋರಾದಲ್ಲಿ. ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡಬೇಕು ಅಥವಾ ಸರ್ಕಾರಿ ಇಲಾಖೆಗೆ ಭೇಟಿ ಮಾಡಬೇಕು, ಇಲ್ಲಿ ನಿಮ್ಮ ಕೆಲಸಗಳು ಪೆಂಡಿಂಗ್ ಇದೆ, ಇದಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರ. ಇದರಲ್ಲಿ ಈ ಕೆಲಸಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:10 ಹಾಗೆ ಮಧ್ಯಾಹ್ನ 2:18 ಮಧ್ಯಾಹ್ನ 3:20 ಹಾಗೆ ರಾತ್ರಿ 9:20 ರಾತ್ರಿ 10:18 ರವಿ ಹೋರ ಇರುವಂತಹ ಸಮಯ. ಅತ್ಯುತ್ತಮವಾದ ಫಲಗಳನ್ನು ಈ ದಿನ ಪಡ್ಕೊಳ್ತೀರಿ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾ ಇದ್ದೀರಿ, ಯಾರು ಖರೀದಿ ಮಾಡ್ತಾ ಇದ್ದೀರಿ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಏಕೆಂದರೆ ಅಷ್ಟೊಂದು ಪ್ರಶಸ್ತವಾಗಿಲ್ಲ ಈ ದಿನ ಇರುವಂಥ ಚಂದ್ರಹೋರ. ಇದು ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:14 ಇನ್ನು ಸಂಜೆ 5:22 ಸಂಜೆ 6:24 ಹಾಗೆ ರಾತ್ರಿ 12:16 ರಾತ್ರಿ 1:14 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ವ್ಯಾಪಾರಗಳಲ್ಲಿ ಹೆಚ್ಚು ಬಂಡವಾಳವನ್ನು ತೊಡಗಿಸುವಂಥದ್ದನ್ನಾಗಲಿ ಅಥವಾ ವ್ಯಾಪಾರಿ ಉದ್ದೇಶಕ್ಕಾಗಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಚಂದ್ರಹೋರಾದಲ್ಲಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಆ ದಿನದಲ್ಲಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯದಲ್ಲಿ ಬರುವಂತಹ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ತಾ ಇರಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನಿಮ್ಮ ಪ್ರಯಾಣ ಕೂಡ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಒಂದು ಫಲ ಬೇಕು, ಫಲಿತಾಂಶ ಸಿಕ್ಕಬೇಕು ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿಬಿಡಿ, ಸಾಕು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಪುಬ್ಬ ಮಳೆ 4ನೇ ಪಾದ ಪ್ರಾರಂಭ ಆಗ್ತಾ ಇದೆ. ಇನ್ನು 3 ದಿನಗಳ ಕಾಲ ಪುಬ್ಬ ಮಳೆ ಇರುತ್ತೆ. ನಂತರ ಉತ್ತರ ಫಲ್ಗುಣಿ ಅಂದರೆ ಉತ್ತರ ಮಳೆ ಆರಂಭ ಆಗ್ಬಿಡತ್ತೆ. ಹಾಗೆ ಈ ದಿನ ಅಮುಕ್ತಾಭರಣ ಸಪ್ತಮಿ ವ್ರತವನ್ನು ಆಚರಣೆ ಮಾಡುವಂತಹ ದಿನ ಇದು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಜ್ಯೇಷ್ಠ ಗೌರಿಯನ್ನು ಈ ದಿನ ಆವಾಹನೆ ಮಾಡುವಂಥದ್ದು. ಇನ್ನು ನಾಳೆಯ ದಿನ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಕೂಡ ಮಹತ್ವದ ದಿನಗಳಲ್ಲಿ ಒಂದು ಭಾದ್ರಪದ ಮಾಸದಲ್ಲಿ ಅಂತ ಹೇಳ್ತಾ, ಬಂಧುಗಳೇ, ನಮಗೆ ಗೊತ್ತಿದೆ ಹಲವಾರು ದೇವರುಗಳನ್ನು ನಾವು ಪೂಜೆ ಮಾಡ್ತೀವಿ, ದೇವಸ್ಥಾನಗಳನ್ನ ಭೇಟಿ ಮಾಡಿ ಭಗವಂತನ ದರ್ಶನವನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಕೆಲಸಗಳಾಗ್ಲಿ ಅನ್ನುವಂಥ ಉದ್ದೇಶದಿಂದ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಅರ್ಚನೆ ಅಭಿಷೇಕಗಳನ್ನು
ಮಾಡಿಸುವಂಥದ್ದು, ಹೋಮ ಹವನಾದಿಗಳನ್ನ ಮಾಡಿಸುವಂತಹ ಒಂದು ಪರಿಪಾಠ ಕೂಡ ನಮ್ಮಲ್ಲಿದೆ. ಯಾಕೆಂದ್ರೆ ನಮಗೆ ನಂಬಿಕೆ ನಮ್ಮ ಕೆಲಸಗಳು ಈ ಮೂಲಕವಾದರೂ ಕೂಡ ಸಂಪನ್ನವಾಗುತ್ತೆ, ಭಗವಂತನ ಅನುಗ್ರಹ ನಮಗೆ ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ ಯಾವ ದೇವರನ್ನ ಪೂಜಿಸಿದ್ರೆ ಯಾವ ರೀತಿಯ ಫಲ ಬರುತ್ತೆ ಅನ್ನುವಂಥ ವಿಚಾರ ಕೂಡ ತಮಗೆ ಗೊತ್ತಿದೆ. ಅದಕ್ಕಾಗಿಯೇ ಪ್ರತಿ ದಿನವೂ ಕೂಡ ಒಂದೊಂದು ದೇವರನ್ನ ನಾವು ಆರಾಧನೆ ಮಾಡುವಂಥದ್ದನ್ನು ಕೂಡ ನೀವು ಕೆಲವರು ನೋಡಿದ್ದೀರಿ. ಇಲ್ಲಿ ವಿಘ್ನೇಶ್ವರನನ್ನ ಪೂಜೆ ಮಾಡಿದ್ರೆ ವಿದ್ಯೆ ಮತ್ತೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಕೆಲವರು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅಲ್ಲಿ ವಿಳ್ಯದೆಲೆ ಹಾರವನ್ನು, ಒಡೆ ಹಾರವನ್ನು ಹಾಕುವಂಥದ್ದನ್ನು ನೋಡ್ತೀವಿ. ಯಾಕೆಂದರೆ ಆಂಜನೇಯ ಸ್ವಾಮಿ ಬಲವನ್ನು ಮತ್ತು ಕಾರ್ಯಸಿದ್ಧಿಯನ್ನು ಕರುಣಿಸ್ತಾನೆ. ಮತ್ತು ಮಕ್ಕಳಿಗೆ ಏನಾದರೂ ಹೆದರಿಕೆ, ಭಯ ಅನ್ನುವಂಥದ್ದಿದ್ದರೆ ಅದರ ನಿವಾರಣೆಗೂ ಕೂಡ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವಂಥದ್ದು ಇದೆ. ಇನ್ನು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಸರ್ವಸಿದ್ಧಿ ಉಂಟಾಗುತ್ತೆ. ಪರಶಿವನನ್ನು ಪೂಜೆ ಮಾಡಿದ್ರೆ, ಶಿವಾಲಯಕ್ಕೆ ಹೋಗಿ ಶಿವಲಿಂಗವನ್ನು ದರ್ಶನ ಮಾಡಿದ್ರೆ ದೀರ್ಘಾಯಸ್ಸು ಮತ್ತು ಸಂಪತ್ತು ಸಮೃದ್ಧಿಗಳು ಉಂಟಾಗುತ್ತೆ. ಇನ್ನು ಪಾರ್ವತೀ ದೇವಿಯನ್ನು ಪೂಜೆ ಮಾಡಿದ್ರೆ ಶಕ್ತಿ ಮತ್ತು ಯುಕ್ತಿಗಳು ಸಿಕ್ಕತ್ತೆ, ಮಹಿಳೆಯರಿಗೆ ಸೌಭಾಗ್ಯವತಿಯಾಗ್ತಾರೆ. ಇನ್ನು ವಿಷ್ಣುವನ್ನು ಪೂಜೆ ಮಾಡಿದ್ರೆ ವಿಜಯ ಪ್ರಾಪ್ತಿಯಾಗುತ್ತೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರೆ ಸಂಪತ್ತು, ಸಮೃದ್ಧಿ, ಸಂತೋಷಗಳು ಉಂಟಾಗುತ್ತೆ. ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರೆ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ಲಭಿಸುತ್ತೆ. ಹಾಗೆ ಸೂರ್ಯನನ್ನು ಪೂಜೆ ಮಾಡಿದ್ರೆ ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದನ್ನು ಮಾಡಿದ್ರೆ ಆರೋಗ್ಯ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ. ಇನ್ನು ಚಂದ್ರದೇವನನ್ನು ಪೂಜೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ, ಸಮಾಧಾನ, ಸಂಪತ್ತು ವೃದ್ಧಿಸುತ್ತೆ. ಇನ್ನು ಕುಜನನ್ನ ಪೂಜೆ ಮಾಡಿದ್ರೆ ಅಂದರೆ ಮಂಗಳನನ್ನು ಪೂಜೆ ಮಾಡಿದ್ರೆ ಧೈರ್ಯ ಹೆಚ್ಚಾಗುತ್ತೆ ಮತ್ತೆ ಹಗೆತನ ಕಡಿಮೆ ಆಗುತ್ತೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದ್ರೂ ಕೂಡ ಕುಜನನ್ನ ಪೂಜೆ ಮಾಡಬೇಕು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳು, ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ಕೂಡ ಕುಜನನ್ನ ಪೂಜೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ಇನ್ನು ಬುಧನನ್ನ ಪೂಜೆ ಮಾಡೋದ್ರಿಂದ ಬುದ್ಧಿವಂತಿಕೆ ಲಭ್ಯವಾಗುತ್ತೆ, ಮಾತು ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ವ್ಯವಹಾರ ಜ್ಞಾನ ಕುದುರುತ್ತೆ ವ್ಯಾಪಾರಸ್ಥರಿಗೆ. ಹಾಗಾಗಿ ಬುಧ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಮಾತುಗಾರಿಕೆಗೆ ಕಾರಕನಾಗಿರುವಂಥವನು ಬುಧನನ್ನ ಪೂಜೆ ಮಾಡಬೇಕು. ಇನ್ನು ಗುರುದೇವನನ್ನ, ಬೃಹಸ್ಪತಿಯನ್ನ ಪೂಜೆ ಮಾಡೋದ್ರಿಂದ ಹಣ, ಶಿಕ್ಷಣ, ಜ್ಞಾನ, ಗೌರವ, ಕುಟುಂಬದ ಅಭಿವೃದ್ಧಿ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಶುಕ್ರದೇವನನ್ನ ಪೂಜೆ ಮಾಡೋದ್ರಿಂದ ಸಂತೋಷ ಉಂಟಾಗುತ್ತೆ, ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಸುಲಭವಾಗುತ್ತೆ, ಹಾಗೆ ಸಂಪತ್ತು ಮತ್ತೆ ಭೋಗ ಕೂಡ ಲಭ್ಯವಾಗುತ್ತೆ. ಇನ್ನು ಶನಿದೇವರನ್ನ ಪೂಜೆ ಮಾಡಿದ್ರೆ ಆಯಸ್ಸು ವೃದ್ಧಿಯಾಗುತ್ತೆ, ಸಂಕಟದಿಂದ ಪಾರಾಗುವಂತೆ ಶನಿಯ ಅನುಗ್ರಹ ಉಂಟಾಗುತ್ತೆ. ಇನ್ನು ರಾಹುದೇವನನ್ನ ಪೂಜೆ ಮಾಡಿದ್ರೆ ಬಡತನ ನಿವಾರಣೆಯಾಗುತ್ತೆ ಮತ್ತೆ ಅದೃಷ್ಟ ಖುಲಾಯಿಸುತ್ತೆ. ಇನ್ನು ಕೇತುವನ್ನ ಪೂಜೆ ಮಾಡೋದ್ರಿಂದ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬಹುದು, ಜೊತೆಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಯುವಂಥದ್ದು, ಮೋಕ್ಷ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಇಂಥದಕ್ಕೆ ಕೇತುವಿನ ಅನುಗ್ರಹ ಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಾವು ದೇವಸ್ಥಾನಕ್ಕೆ ಹೋದಾಗ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡಿದಾಗ ನಮಗೆ ಉಂಟಾಗುವಂತಹ ಫಲಗಳು ಈ ರೀತಿ ಇರುತ್ತೆ. ಅದಕ್ಕಾಗಿಯೇ ನಾವು ಪ್ರತಿ ದಿನವೂ ಕೂಡ ಒಂದೊಂದು ದೇವರನ್ನು ನಂಬಿಕೊಂಡಿರ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಮನೆಯ ದೇವರ ಸೇವೆ, ಕುಲದೇವರ ಆರಾಧನೆ. ಇದನ್ನ ಪ್ರತಿ ದಿನವೂ ಕೂಡ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡಿಕೊಳ್ಬೇಕು. ವರ್ಷಕ್ಕೆ ಒಮ್ಮೆ ಮನೆ ದೇವರ ದರ್ಶನವನ್ನು ಮಾಡಬೇಕು. ಹಾಗೆ ಜಾತ್ರಾ ಇತ್ಯಾದಿ ಮಹೋತ್ಸವಗಳಲ್ಲಿ ಪಾಲ್ಗೊಂಡು ಮನೆ ದೇವರ ಸೇವೆಯನ್ನು ಮಾಡುವಂಥದ್ದನ್ನ ಮರಿಬಾರದು. ಆಗ ಶ್ರೇಯಸ್ಸು, ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಇದನ್ನ ಅನುಸರಣೆ ಮಾಡಿ ಅನುಸಂಧಾನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಶಿವನ ಅನುಗ್ರಹ ಪರಿಪೂರ್ಣವಾಗಿ ಸಿಗಬೇಕು ಅಂತ ಹೇಳಿದ್ರೆ ಪಾದರಸದ ಶಿವಲಿಂಗವನ್ನ ಪೂಜೆ ಮಾಡಬೇಕು ಅನ್ನುವಂಥ ವಿಚಾರ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿತ ಆಗಿದೆ. ವೇದಗಳಲ್ಲಿ, ಪುರಾಣಗಳಲ್ಲಿ ಪಾದರಸವನ್ನ ಬಹಳ ವಿಶೇಷವಾದಂತಹ ಮತ್ತೆ ಅಷ್ಟೇ ಅದ್ಭುತವಾದಂತಹ ಒಂದು ಲೋಹ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಪಾದರಸವನ್ನ ಬೆಳ್ಳಿ ಮತ್ತೆ ಪಾದರಸದ ಮಿಶ್ರಣದಿಂದ ತಯಾರು ಮಾಡಿರ್ತಾರೆ. ಶಿವನನ್ನ ಈ ಪಾದರಸದಿಂದ ಶಿವಲಿಂಗವನ್ನು ಮಾಡಿ ಅದರ ಮೂಲಕ ನಾವು ಶಿವನನ್ನ ಆರಾಧನೆ ಮಾಡಿದ್ರೆ ಶಿವನ ಅನುಗ್ರಹ ಬಹಳ ಬೇಗ ಲಭ್ಯವಾಗುತ್ತೆ ಅನ್ನುವಂಥ ವಿಚಾರ. ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಲಭ್ಯವಾಗುತ್ತೆ ಅನ್ನುವಂಥದ್ದು ಇದೆ. ಆದ್ರಿಂದಲೇ ಪಾದರಸದ ಶಿವಲಿಂಗವನ್ನ ಪೂಜೆ ಮಾಡಬೇಕು. ಕೆಲವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಇದು
ಉತ್ತಮ ಗುಣಮಟ್ಟದ ಪಾದರಸದಿಂದ ತಯಾರು ಮಾಡಿದಂತಹ ಶಿವಲಿಂಗವನ್ನ ಮನೆಯಲ್ಲಿ ತಂದು ಪೂಜೆ ಮಾಡಬೇಕು. ಇದರಿಂದ ಯಾವುದೇ ರೀತಿಯ ಗ್ರಹಗಳಿಗೆ ಸಂಬಂಧಪಟ್ಟಂತಹ ದೋಷಗಳಿಂದ ನಮಗೆ ಮುಕ್ತಿ ಸಿಕ್ಕತ್ತೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಹಾಗಾಗಿ ಪಾದರಸದ ಶಿವಲಿಂಗವನ್ನ ಪ್ರತಿದಿನ ಪೂಜಿಸಬೇಕು. ಅಂತಹ ಮನೆ ಸುಭಿಕ್ಷವಾಗಿರುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಕುಟುಂಬಸ್ಥರಿಗೆ ಅನ್ನುವಂಥ ವಿಚಾರವನ್ನ ಬ್ರಹ್ಮಪುರಾಣ ತಿಳಿಸತ್ತೆ. ಇನ್ನು ಪಾದರಸ ಈ ಶಿವಲಿಂಗ ಏನಾದರೂ ಮನೆಯಲ್ಲಿ ಇದ್ರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗಲ್ಲ. ಏಕೆಂದ್ರೆ ಪಾದರಸ ಸ್ವಯಂ ಸಾಬೀತಾದಂತಹ ಒಂದು ಲೋಹ ಅಂತ ಹೇಳಿ ಗ್ರಂಥಗಳು ಹೇಳ್ತಾ ಇದೆ. ಇದರ ವಿವರಣೆಯ ಉಲ್ಲೇಖ ಚರಕ ಸಂಹಿತೆ ಸೇರಿದಂತೆ ಅನೇಕ ಪುರಾಣಗಳಲ್ಲಿ ಕಂಡುಬರುತ್ತೆ. ಪಾದರಸದ ಶಿವಲಿಂಗವನ್ನು ಪೂಜಿಸುವ ಮೂಲಕ ಎಲ್ಲಾ ರೀತಿಯ ಮಂತ್ರ, ತಂತ್ರ ಇತ್ಯಾದಿ ವಾಮಾಚಾರದ ಪ್ರಯೋಗಗಳನ್ನು ಕೂಡ ತೊಡೆದು ಹಾಕಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಸುತ್ತಮುತ್ತಲಿರುವಂತಹ ದುಷ್ಟ ಶಕ್ತಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೂ ಕೂಡ ಪಾದರಸ ಸಹಾಯ ಮಾಡುತ್ತೆ. ಹಾಗಾಗಿ ಶಿವಲಿಂಗದ ಆರಾಧಕರನ್ನ ಮಹಾಕಾಳ ಮತ್ತೆ ಮಹಾಕಾಳಿ ಸ್ವಯಂ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಪಾದರಸ ಶಿವಲಿಂಗಕ್ಕೆ ಮಾಡುವಂತಹ ಪ್ರತಿನಿತ್ಯದ ಪೂಜೆ ಏನಿದೆ ಆ ವ್ಯಕ್ತಿಯ ಜೀವನದಲ್ಲಿ ಸಂತೋಷವನ್ನ ತಂದುಕೊಳ್ಳಿಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಕೆಲವರು ಮಾತ್ರ ಈ ಪಾದರಸದ ಶಿವಲಿಂಗದ ಮಹತ್ವವನ್ನು ತಿಳ್ಕೊಂಡು ಮನೆಯಲ್ಲಿ ತಂದು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಕೆಲವು ದೇವಾಲಯಗಳಲ್ಲೂ ಕೂಡ ಪಾದರಸದ ಶಿವಲಿಂಗ ಇದೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತೆ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಹಣದ ಕೊರತೆ ಇರಬಾರ್ದು, ದವಸ ಧಾನ್ಯಗಳ ಕೊರತೆ ಮನೆಯಲ್ಲಿ ಇರಬಾರ್ದು, ಆರೋಗ್ಯದ ಸಮಸ್ಯೆ ಇರಬಾರ್ದು. ಇದನ್ನ ನಾವು ನೀಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೆ ನಮ್ಮಲ್ಲಿರುವಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಾದರಸ ಶಿವಲಿಂಗವನ್ನ ಪೂಜೆ ಮಾಡಬೇಕು. ಆಯುರ್ವೇದದ ಪ್ರಕಾರ ಅಧಿಕ ರಕ್ತದೊತ್ತಡ ಯಾರಿಗಿರುತ್ತೆ, BP ಯಾರಿಗಿರುತ್ತೆ, ಮತ್ತೆ ಆಸ್ತಮಾದಂತಹ ರೋಗಗಳ ಯಾರಿಗಿರುತ್ತೆ ಅಂಥವರು ಪಾದರಸದ ಶಿವಲಿಂಗವನ್ನ ಪೂಜೆ ಮಾಡಬೇಕು. ಇದು ಅವರ ಈ ಅನಾರೋಗ್ಯ ಪರಿಸ್ಥಿತಿಯನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಕೆಲವು ರೋಗಗಳ ನಿವಾರಣೆಯಲ್ಲೂ ಕೂಡ ಪಾದರಸವನ್ನು ಔಷಧಿಯಾಗಿ ಬಳಸುವಂಥದ್ದನ್ನು ನೀವು ಕೇಳಿರಬಹುದು. ಹಾಗಾಗಿ ಔಷಧಿಯುಕ್ತವಾದಂತಹ ಈ ಪಾದರಸದ ಅಭಿಷೇಕದ ನೀರು ಬಹಳ ವಿಶೇಷವಾಗಿ ಪರಿಣಾಮಕಾರಿಯಾಗಿ ಇರುವಂಥದ್ದು. ಇನ್ನು ಪಾದರಸದ ಶಿವಲಿಂಗವನ್ನ ಕೇವಲ ಸ್ಪರ್ಶಿಸೋದ್ರಿಂದಲೇ ಸಕಾರಾತ್ಮಕ ಶಕ್ತಿ ನಮ್ಮ ದೇಹವನ್ನ ಸೇರ್ಕೊಂಡ್ಬಿಡತ್ತೆ, ಮತ್ತೆ ಸದ್ಗುಣಶೀಲವಾದಂತಹ ಫಲವನ್ನ ಇದು ತಂದುಕೊಡುತ್ತೆ. ಹಾಗಾಗಿ ಬೇರೆ ಶಿವಲಿಂಗಗಳಿಗೆ ಹೋಲಿಸಿದ್ರೆ ಪಾದರಸದ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದ 1000 ಪಟ್ಟು ಹೆಚ್ಚು ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಶಿವಪುರಾಣದಲ್ಲೂ ಕೂಡ ಇದೆ. ಇನ್ನು ಪಾದರಸ ಶಿವನ ಭಾಗದಿಂದ ಹುಟ್ಟಿದ್ದು ಅದನ್ನ ಮನೆಯಲ್ಲಿ ಇಡೋದ್ರಿಂದ ಶಿವ, ಲಕ್ಷ್ಮಿ ಮತ್ತೆ ಕುಬೇರ ಇವರು ಶಾಶ್ವತವಾಗಿ ಆ ಮನೆಯಲ್ಲಿ ವಾಸಿಸುತ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಜೀವನದಲ್ಲಿ ಯಾರಿಗೆ ಯಶಸ್ಸು ಸಿಕ್ಕಬೇಕೋ ಅಂಥವರು ಪಾದರಸವನ್ನ ಮನೆಯಲ್ಲಿ ತಂದು ಇಟ್ಕೊಳ್ಬೇಕು. ಅದರಲ್ಲೂ ಈ ಪಾದರಸದ ಶಿವಲಿಂಗದ ನೇರ ಬದಿಯಲ್ಲಿ ಒಂದು ದೀಪವನ್ನು ಬೆಳಗಿಸಿ ಮತ್ತೆ ಮಹಾಮೃತ್ಯುಂಜಯ ಮಂತ್ರವನ್ನ 3 ಬಾರಿ ನೀರು ಮತ್ತೆ ಹೂಗಳನ್ನ ಅರ್ಪಿಸಿ ಈ ಜಪ ಮಾಡೋದ್ರಿಂದ ಆರೋಗ್ಯವನ್ನು ಪಡ್ಕೊಳ್ತಾರೆ. ಹಾಗಾಗಿ ಪಾದರಸದ ಶಿವಲಿಂಗದ ಎದುರು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ತುಂಬಾ ಪರಿಣಾಮಕಾರಿ. ಇನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪಾದರಸ ಶಿವಲಿಂಗದ ಮುಂದೆ ಕೂತು ಧ್ಯಾನ ಮಾಡಿದ್ರೆ ಸಾಕು, ನಿಮಗೆ ಆ ಒಂದು ಕೆಲಸವನ್ನ ಗೆಲ್ಲುವಂತಹ ಶಕ್ತಿ ಆವಾಹನೆಯಾಗುತ್ತೆ. ಹಾಗೆ ಆತ್ಮಖ್ಯಾತಿಯನ್ನು ಪಡ್ಕೊಳ್ಳುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಜಯನ್ನ ಸಾಧನೆ ಮಾಡಲಿಕ್ಕೆ ಇದು ಸಹಾಯಕವಾಗುತ್ತೆ. ಇನ್ನು ಪಾದರಸ ಶಿವಲಿಂಗ ಎಲ್ಲ ಸಮಸ್ಯೆಗಳನ್ನ ದೂರವಾಗಿಸುತ್ತೆ ಅನ್ನುವಂಥ ನಂಬಿಕೆ ಕೆಲವರಲ್ಲಿ ಇದೆ. ಹಾಗಾಗಿ ನಾವು ತೆಗೆದುಕೊಳ್ಳುವಂತಹ ಔಷಧಿಯ ಜೊತೆಗೆ ಅಂದ್ರೆ ವೈದ್ಯರು ಸಲಹೆ ಹೇಳಿದಂತಹ ಔಷಧಿಯನ್ನ ಅಥವಾ ಮದ್ದನ್ನ ತೆಗೆದುಕೊಳ್ತಾ ಇದ್ರೂ ಕೂಡ ಪಾದರಸದ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದ ಈ ಕಾಯಿಲೆಗಳಿಂದ ಬಹಳ ಬೇಗ ಮುಕ್ತಿಯನ್ನ ಪಡ್ಕೊಳ್ಬಹುದು. ಅಂದ್ರೆ ಈ ಕಾಯಿಲೆಗಳು ಬೇಗ ಗುಣ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆಂದ್ರೆ ಇದರಲ್ಲಿ ಸಕಾರಾತ್ಮಕ ಶಕ್ತಿ ಇದೆ, ಪಾಸಿಟಿವ್ ಎನರ್ಜಿ ಇದೆ. ಹಾಗಾಗಿ ನಮ್ಮ ಸುತ್ತಲೂ ಕೂಡ ಈ ಒಂದು ಎನರ್ಜಿ ಉಳಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ಇನ್ನು ಪಾದರಸ ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಕುಟುಂಬಸ್ಥರಿಗೆ ನೆಮ್ಮದಿ ಇದೆ. ಅದರಲ್ಲೂ ಓದುವಂತಹ ವಿದ್ಯಾರ್ಥಿಗಳು ಮನೆಯಲ್ಲಿದ್ದರೆ ಅವರಿಗೆ
ಒಂದು ಸ್ವಯಂ ಶಿಸ್ತು ರೂಢಿಯಾಗುವಂಥದ್ದು. ಹಾಗೆ ಅವರಿಗೂ ಕೂಡ ಆಧ್ಯಾತ್ಮದತ್ತ ಒಲವು ಇರುತ್ತೆ, ಶಾಂತಿ ಪ್ರಿಯರಾಗಿರ್ತಾರೆ, ಸತ್ಯವನ್ನು ನುಡಿತಾರೆ, ಕುಟುಂಬದ ಗೌರವವನ್ನು ಕಾಪಾಡುವಂಥ ಮನಸ್ಸು ಅವರಿಗೆ ಬರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನ ಅಂದ್ರೆ ಜೀವನಕ್ಕೆ ಸಂಬಂಧಪಟ್ಟಂತಹ ಈ ಸಮಸ್ಯೆಗಳ ಕೊನೆ ಆಗುತ್ತೆ ಅನ್ನುವಂಥ ವಿಚಾರವನ್ನ ಬ್ರಹ್ಮಾಂಡ ಪುರಾಣ ತಿಳಿಸತ್ತೆ. ಇನ್ನು ನಮ್ಮ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಪಾದರಸ ಶಿವಲಿಂಗಕ್ಕೆ 108 ಬಿಲ್ವ ಪತ್ರಗಳನ್ನು ಅರ್ಪಿಸಬೇಕು. ಅದರಲ್ಲಿ ಒಂದು ಬಿಲ್ವಪತ್ರದ ಎಲೆಯನ್ನು ತೆಗೆದುಕೊಂಡು ತಿಜೋರಿಯಲ್ಲಿ ಇಡಬೇಕು ಅಥವಾ ಪೂಜಾ ಸ್ಥಳದಲ್ಲಿ ಇಟ್ಟು ಅದನ್ನು ಕೂಡ ಪ್ರತಿದಿನ ನಾವು ಪೂಜೆ ಮಾಡೋದ್ರಿಂದ ತುಂಬ ಲಾಭದಾಯಕವಾಗುತ್ತೆ, ಆರ್ಥಿಕ ಸ್ಥಿತಿ ಪ್ರಬಲವಾಗುತ್ತೆ. ಹಾಗಾಗಿ ಈ ಪಾದರಸ ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ ಅಧಿಕ ಅನುಕೂಲತೆಗಳಿದೆ, ಲಾಭಗಳಿದೆ. ವಿಶೇಷವಾಗಿ ನಮಗೆ ಶಾಂತಿ ಸಮೃದ್ಧಿಗಳು ಲಭ್ಯವಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಕೂಡ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ. ಎಲ್ಲಾದರೂ ಈ ಪಾದರಸದ ಶಿವಲಿಂಗ ಸಿಕ್ಕಿದ್ರೆ ಅದನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂಥ ಒಂದು ಕ್ರಮವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನದ ಮನೆ ಇದು. ಹಾಗಾಗಿ ಈ ದಿನದಲ್ಲಿ ವಿವಾದಗಳು ಬಹಳ ಬೇಗ ಉಂಟಾಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಾನಾಗಿ ಬಂದ್ಬಿಡುತ್ತೆ. ನೀವು ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ಆಲೋಚನೆ ಮಾಡಿ, ಒಳ್ಳೆಯ ಕೆಲಸ ಮಾಡ್ತಾ ಇರಿ, ಆದರೆ ಏನೋ ಒಂದು ಅಪವಾದ ನಿಮ್ಮನ್ನು ಈ ದಿನ ತಗುಲಿಸ್ಕೊಳ್ಳುತ್ತೆ. ಹಾಗಾಗಿ ಸಮಸ್ಯೆಗಳಿರುವಂಥ ದಿನ. ಅದರಲ್ಲೂ ಹಣದ ಸಮಸ್ಯೆ, ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥ ಸಂದರ್ಭ. ಇನ್ನು ನೀವು ಎಷ್ಟೇ ದುಡಿದ್ರೂ ಕೂಡ ಈ ದಿನ ದುಡಿಮೆ, ನಿಮ್ಮ ಸಂಪಾದನೆ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಆದಷ್ಟು ಮುಂದೂಡುವಂಥದ್ದು ತುಂಬ ಸೂಕ್ತ. ಏಕೆಂದರೆ ಪ್ರಯಾಣದಿಂದ ಕೂಡ ನಿಮಗೆ ಯಾವುದೇ ರೀತಿಯ ಶುಭ ಲಾಭಗಳು ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅಗ್ರೆಸಿವ್ ನೇಚರ್ ಆಗಲಿ, ಸಾಹಸ ಕೆಲಸಗಳನ್ನು ಮಾಡುವಂಥ ಪ್ರವೃತ್ತಿ ಇರುವಂಥವರು ನಿಮ್ಮನ್ನು ನೀವು ಈ ದಿನ ನಿರ್ಬಂಧಿಸ್ಕೊಳ್ಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಈ ಆರೋಗ್ಯ ಕೂಡ ಈ ದಿನ ನಿಮಗೆ ಕೈ ಕೊಡುವಂಥ ವಿಚಾರ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ನಿಮಗೆ ಎಲ್ಲಿ ಸಮಸ್ಯೆ ಉದ್ಭವ ಆಯಿತು, ಮನೆಯ ಒಳಗ, ಮನೆಯ ಹೊರಗ, ಬಂಧುಗಳ ಜೊತೆ, ಸ್ನೇಹಿತರ ಜೊತೆ, ಉದ್ಯೋಗದಲ್ಲ, ವ್ಯಾಪಾರದಲ್ಲ, ಪ್ರಯಾಣದ ಸಂದರ್ಭದಲ್ಲ ಇತ್ಯಾದಿ ಒಂದು ಸೂಕ್ಷ್ಮತೆಗಳನ್ನು ಗಮನಿಸ್ಕೊಂಡು ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಆದರೆ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಬೇಕು. ಇನ್ನು ಈ ಸ್ಥಿರಾಸ್ತಿಯ ಸಂಬಂಧವಾಗಿ ಯಾವುದೇ ರೀತಿಯ ಒಪ್ಪಂದಗಳಿರಲಿ, ವ್ಯವಹಾರಗಳಿರಲಿ, ಇದರಲ್ಲಿ ಸ್ವಲ್ಪ ಅಡೆತಡೆಗಳು ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಮನಸ್ಸನ್ನು ಈ ದಿನ ಸಮಾಧಾನವಾಗಿ ಇಟ್ಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ, ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಪದ್ಧತಿಯಂತೆ ಈ ದಿನ ಮರೆಯದೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ಬಹಳ ವಿಶೇಷವಾಗಿ ಸಂತೋಷ ಇರುವಂಥ ಸಂದರ್ಭ. ಅದರಲ್ಲೂ ಕುಟುಂಬದಲ್ಲಿ ಈ ದಿನ ನಿಮಗೆ ನೆಮ್ಮದಿ ಇದೆ, ಕುಟುಂಬಸ್ಥರ ಸಹಕಾರ ಇದೆ. ಹಾಗೆ ಮನೆಯಲ್ಲಿ ಮಾಡುವಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಜೀವನವನ್ನು ಚೆನ್ನಾಗಿ ಅನುಭವಿಸ್ತೀರಿ, ಇದ್ದುದರಲ್ಲೇ ತೃಪ್ತಿ ಇದೆ. ಹಾಗೆ ಬೇರೆಯವ್ರಿಗೂ ಕೊಟ್ಟು ನೀವು ಅದನ್ನು ಉಂಡಾಗ ನಿಮಗೆ ತೃಪ್ತಿ ಇಮ್ಮಡಿಯಾಗುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ನಿಮ್ಮ ಒಂದು ಡ್ರೆಸ್ ಬಗ್ಗೆ, ಉಡುಪಿನ ಬಗ್ಗೆ, ವಸ್ತ್ರದ ಬಗ್ಗೆ ತುಂಬ ಕಳಕಳಿ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಜೀವನ ಅಂದರೆ ತುಂಬ ಸಂತೋಷದ ಒಂದು ಅನುಭವ ಅನ್ನುವಂಥದ್ದು ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದೆ. ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸವನ್ನು ಕಂಡು ಇಷ್ಟಪಡ್ತಾರೆ. ಅವರಲ್ಲೂ ಒಂದು ಪ್ರೀತಿ, ಅನುರಾಗ ಅನ್ನುವಂಥದ್ದು, ನಿಮ್ಮ ಬಗ್ಗೆ ವಿಶೇಷವಾಗಿ ಒಲವು ಉದ್ಭವ ಆಗುವಂಥದ್ದು. ಇನ್ನು ಆದಾಯ ಉತ್ತಮವಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಎಂದಿನಂತೆ ನಡೆಯುವಂಥದ್ದು, ಆದರೂ ಕೂಡ ಒಂದು ಪ್ರಗತಿ ಇದೆ, ಅಭಿವೃದ್ಧಿ ಇದೆ, ಆ ರೀತಿಯ ಭಾವನೆ ನಿಮಗೆ ಬರುತ್ತೆ. ಜೊತೆಗೆ ಈ ಆರೋಗ್ಯ ಅನ್ನುವಂಥದ್ದು ಈ ದಿನ ಬಹಳ ಉತ್ತಮವಾಗಿ ನಿಮಗೆ ಸಪೋರ್ಟಿವ್ ಆಗಿ ಇರುತ್ತೆ. ಅಂದರೆ
ಮಾನಸಿಕವಾಗಿ ದೈಹಿಕವಾಗಿ ಈ ದಿನ ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ನೀವು ಬಹಳ ಉತ್ತಮ ಸ್ಥಿತಿಯಲ್ಲಿ ಇರ್ತೀರಿ. ಕೆಲಸ ಮಾಡುವಂಥ ಒಂದು ಉತ್ಸಾಹ, ಹುಮ್ಮಸ್ಸು, ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಇನ್ನು ನೀವು ಸೇವಿಸುವಂಥ ಆಹಾರದ ಬಗ್ಗೆ ಆಗಲಿ, ನೀವು ಆಯ್ಕೆ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳಾಗಲಿ, ಸ್ನೇಹಿತರಾಗಲಿ ಈ ದಿನ ಬಹಳ ವಿಶೇಷವಾಗಿರಬೇಕು ಅನ್ನುವಂಥದ್ದು ನಿಮ್ಮ ಇಚ್ಛೆ. ಆ ಪ್ರಕಾರನೇ ಈ ದಿನ ನೀವು ನಡೆಯುವಂಥದ್ದು ಇದೆ. ನಿಮ್ಮ ಸ್ನೇಹಿತರ ಭೇಟಿ ಲಾಭದಾಯಕವಾಗಿರುತ್ತೆ. ಯಾವುದೇ ವಿಚಾರ ಇದ್ದರೂ ಕೂಡ ಬಹಳ ಸುಗಮವಾಗಿ ನಡೆಯುತ್ತೆ ನಿಮಗೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಸಂಗಾತಿಯ ವಿಶೇಷವಾದಂತಹ ಮಾತು ಕೂಡ ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರಿಸುತ್ತೆ. ಜೀವನದಲ್ಲಿ ಈ ದಿನ ಸುಂದರವಾದಂತಹ ರಸಮಯವಾದಂತಹ ಕ್ಷಣಗಳನ್ನು ಅನುಭವಿಸುವಂಥ ಒಂದು ಒಳ್ಳೆ ಯೋಗ ಕೂಡ ಇದೆ. ಅದಕ್ಕಾಗಿಯೇ ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷ ಮುತುವರ್ಜಿಯಿಂದ ಮಾಡುವಂಥ ದಿನ. ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚು ಗಮನ ಕೊಡುವಂಥ ದಿನ. ಹಾಗೆ ಬಂಧುಗಳೊಂದಿಗೆ ಸೌಹಾರ್ದತೆಯಿಂದ ವರ್ತಿಸುವಂಥ ದಿನ. ಇನ್ನು ಮನೆಯ ಒಳಗಾಗಲಿ ಹೊರಗಾಗಲಿ ಒಳ್ಳೆಯ ಅನುಕೂಲಕರವಾದಂಥ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ತೀರಿ. ನಿಮ್ಮ ಕೈಗೆ ಸಿಕ್ಕದದ್ದು ಕೂಡ ಈ ದಿನ ಸಿಕ್ಕಿಬಿಡುತ್ತೆ. ಅಂಥ ಒಂದು ಪ್ರಯತ್ನ ಒಳ್ಳೆಯ ಫಲವನ್ನೇ ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ಟ್ಯಾಲೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನೀವು ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕು ಅಂಥ ಒಂದು ಬಲವಂತದ ವಾತಾವರಣ ಕೂಡ ಜೊತೆಯಲ್ಲಿರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಬೇರೆಯವರ ಅಭಿಪ್ರಾಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಏನೇ ಅನ್ನಲಿ, ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಕೆಲವರಿಗೆ ಈ ಮನೆಯ ವಿಚಾರವಾಗಲಿ ಅಥವಾ ಮನೆಯಲ್ಲಿ ನಡೆಯುವಂಥ ವಿದ್ಯಮಾನಗಳಾಗಲಿ ಸ್ವಲ್ಪ ಬೇಸರವನ್ನು ತರಿಸ್ಬೋದು. ಏಕೆಂದರೆ ಕೆಲವು ನಿಮ್ಮ ಗಮನಕ್ಕೆ ಬರದೇ ನಡೆದು ಹೋಗಿರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ನಾನು ಅನ್ನುವಂಥ ಒಂದು ಸ್ವಪ್ರತಿಷ್ಠೆಯ ಪ್ರಶ್ನೆ ಎದುರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕುಟುಂಬಸ್ಥರ ನೆರವು ಈ ದಿನ ಚೆನ್ನಾಗಿದೆ, ಪ್ರಗತಿ ಕಂಡುಬರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಬಂಡವಾಳ ಹಾಕಲಿಕ್ಕಾಗಲಿ ವ್ಯಾಪಾರದ ವಿಸ್ತರಣೆಗಾಗಲಿ ಈ ದಿನ ಹಿರಿಯರ ಅನುಭವಸ್ಥರ ಒಂದು ಸಲಹೆ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ. ಇದರಿಂದ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಅಸಮಾಧಾನ, ಬೇಸರ, ಒತ್ತಡ ಇರುವಂಥ ಸಂದರ್ಭಗಳಿದೆ. ಹಾಗಾಗಿ ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ತೃಪ್ತಿ ಇಲ್ಲ. ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅನ್ನುವಂಥ ಒಂದು ಯೋಚನೆ ಕೊನೆಗೆ ಬರುತ್ತೆ. ಇನ್ನು ಕೆಲವು ಕೈಗೊಂಡಂಥ ನಿರ್ಧಾರಗಳಲ್ಲಿ ಪ್ರತಿಕೂಲವಾದಂಥ ಫಲಿತಾಂಶ ಸಿಕ್ಕಾಗ ಪಶ್ಚಾತ್ತಾಪ ಕೂಡ ಉಂಟಾಗುತ್ತೆ. ಅಯ್ಯೋ, ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ನಿಮ್ಮನ್ನು ನೀವೇ ಹಳಿದುಕೊಳ್ಳುವಂಥ ಒಂದು ಪ್ರಸಂಗಗಳು ಕೂಡ ಬರುವಂಥದ್ದು ಇದೆ. ಇನ್ನು ಈ ದಿನ ನೀವು ಆಡಿರುವಂಥ ಮಾತು ಅಥವಾ ನೀವು ಬಳಸಿರುವಂಥ ಶಬ್ದ ಕೆಲವೊಮ್ಮೆ ಕಠಿಣ ಪರಿಸ್ಥಿತಿಗೆ ನಿಮ್ಮನ್ನು ತಂದು ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿರಂತರವಾಗಿರಲಿ. ಹಾಗೆ ಈ ದಿನ ನಿಮ್ಮ ಹಠಮಾರಿತನವನ್ನು ಬಿಡಬೇಕು. ಏಕೆಂದರೆ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥದ್ದೇ ಈ ಹಠದ ಧೋರಣೆ. ಹಾಗಾಗಿ ನಿಮ್ಮದೇ ನಡಿಬೇಕು ಅನ್ನುವಂಥ ಹಠ ಆಗಲಿ ಅಥವಾ ನನ್ನ ಮಾತೇ ಪ್ರಮುಖವಾಗಿ ಇರಬೇಕು ಅನ್ನುವಂಥ ಧೋರಣೆಯಾಗಲಿ ನಿಮ್ಮ ಕುಟುಂಬದಲ್ಲಿ ಇರಬಾರ್ದು. ಹಾಗಾಗಿ ತುಂಬ ಸಾಮರಸ್ಯ, ತುಂಬ ಸರಳತೆ ಅನ್ನುವಂಥದ್ದು ಬೇಕಾಗುತ್ತೆ. ಚಂದ್ರ ಮನಃಕಾರಕ, ನಿಮ್ಮ ರಾಶಿಯ ಅಧಿಪತಿ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಚಂದ್ರನಿಂದ ಸ್ವಲ್ಪ ಮನಸ್ಸು ವಿಚಲಿತವಾಗಿರುವಂಥ ಸನ್ನಿವೇಶಗಳು ಇದೆ. ಮನಸ್ಸು ಎಲ್ಲ ಒಂದು ಕಡೆ ನಿರಾಸೆಯಲ್ಲೇ ಇರುತ್ತೆ, ತೃಪ್ತಿ ಅನ್ನುವಂಥದ್ದು ಇರಲ್ಲ. ಹಾಗೆ ತೆಗೆದುಕೊಂಡಂಥ ನಿರ್ಧಾರಗಳಲ್ಲೂ ಕೂಡ ಬಹಳ ಬೇಗ ಬದಲಾವಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಜಿತ್ತ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ದಿನದಲ್ಲಿ ನಿಮ್ಮ ತೀರ್ಮಾನಗಳು ಕೂಡ ಅಷ್ಟೊಂದು ಪ್ರಾಯೋಗಿಕವಾಗಿ ಇರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ
ನಾಳೆಯ ದಿನದ ವ್ಯವಹಾರಗಳನ್ನು ನೀವು ಗಮನಿಸಿದ್ರೆ ಈ ದಿನ ತೆಗೆದುಕೊಂಡಂಥ ನಿರ್ಧಾರಗಳಿಂದ, ತಪ್ಪು ನಿರ್ಧಾರಗಳಿಂದ ತುಂಬ ನಷ್ಟ ಉಂಟಾಗುವಂಥದ್ದಿದೆ. ಸ್ವಲ್ಪ ಗಮನ ಕೊಡಿ. ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಪರಶಿವನನ್ನು, ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅದರಿಂದಲೇ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ಪ್ರೀತಿಯ ವಿಚಾರ, ವಾತ್ಸಲ್ಯದ ವಿಚಾರ, ತಾಯಿಯ ಹಾರೈಕೆಯ ವಿಚಾರ, ಇದರಲ್ಲಿ ಸ್ವಲ್ಪ ಅದಲು ಬದಲಾಗುವಂಥದ್ದು ಇದೆ. ಅಂದರೆ ಎಲ್ಲವೂ ನಿರಂತರವಾಗಿದ್ದಾಗ ಇದ್ದಕ್ಕಿದ್ದಾಗೆ ಅದರ ಒಂದು ಫ್ಲೋ ಏನಿದೆ, ಪ್ರವಾಹ ಏನಿದೆ, ಅದು ನಿಲ್ಲುವಂಥ ಸಾಧ್ಯತೆ ಇದೆ. ಮನಸ್ತಾಪಗಳಾಗತ್ತೆ, ಬೇಸರ ಆಗುತ್ತೆ. ಮಾತು ಆಡ್ತಾ ಇದ್ದಂಥವರು ಕೂಡ ಮಾತನ್ನು ನಿಲ್ಲಿಸ್ತಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದವರು ಕೂಡ ಏನೋ ತಪ್ಪು ತಿಳುವಳಿಕೆಯಿಂದ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಮೊದಲು ಸಂಬಂಧದಲ್ಲಿ ಬಿರುಕು ಬಿಡುವಂಥದ್ದು ಈ ದಿನದ ವಿದ್ಯಮಾನಗಳಿಂದ. ಹಾಗಾಗಿ ಈ ದಿನ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ. ಎಕ್ಸ್ಟ್ರಾ ಯೋಚನೆ ಮಾಡಬೇಡಿ. ಓವರ್ ಥಿಂಕಿಂಗ್ ಇದು ನಿಮಗೆ ತುಂಬ ನಷ್ಟವನ್ನು ತಂದುಬಿಡುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಬೇಕು ಅಂತ ಹೇಳಿದ್ರೆ ಕುಟುಂಬಸ್ಥರ ನೆರವನ್ನು ಪಡ್ಕೊಂಡೇ ಮುಂದುವರಿಬೇಕು. ಅವರ ಸಹಾಯ ಸಹಕಾರಗಳು ನಿಮಗೆ ಬೇಕಾಗುತ್ತೆ. ಹಾಗೆ ಅನಿರೀಕ್ಷಿತ ವಿವಾದಗಳು ಕೂಡ ಈ ದಿನ ಉಂಟಾಗುವಂಥದ್ದು, ಅದರಲ್ಲೂ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುವಂಥದ್ದು ಒಳ್ಳೆಯದಲ್ಲ. ಇವತ್ತು ಸಣ್ಣದಾಗಿ ಆಗುತ್ತೆ, ನಾಳೆ ಅದು ದೊಡ್ಡದಾಗಿ ಬೆಳೆದು ಬಿಡಬಹುದು. ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ನೀವು ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರಗಳು ಸಾಮಾನ್ಯವಾಗಿ ನಡೆಯುತ್ತೆ. ಬೇರೆಯವರ ವ್ಯವಹಾರಗಳನ್ನು ನೀವು ಹೋಲಿಕೆ ಮಾಡಿಕೊಳ್ಬೇಡಿ. ನಿಮ್ಮದೇ ಆದಂತಹ ಒಂದು ಸ್ಟೈಲ್ ಇದೆ, ನಿಮ್ಮದೇ ಆದಂಥ ಒಂದು ಗುರಿ ಇದೆ. ಅದನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡಿ. ಬೇರೆಯವರನ್ನು ಹೋಲಿಸ್ಕೊಂಡು ಬೇರೆಯವರು ಹಾಗಿದ್ದಾರೆ ಹೀಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ನೀವು ಕೆಡಿಸ್ಕೊಳ್ಬೇಡಿ. ಅವರನ್ನು ಅನುಕರಣೆ ಮಾಡಬೇಡಿ. ಆದರ್ಶ ವ್ಯಕ್ತಿಗಳ ಅನುಕರಣೆ ಬೇಕು, ಆದರೆ ಈ ಸ್ಪರ್ಧೆಯ ರೀತಿಯಲ್ಲಿ ಮಾಡುವಂಥ ಅನುಕರಣೆ ನಿಮಗೆ ಒಳ್ಳೆಯದನ್ನು ತರಲ್ಲ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ. ಯಾವುದೇ ಗ್ರಹಗಳ ದುಷ್ಟ ಶಕ್ತಿಯಾಗಲಿ ಪ್ರಭಾವ ಆಗಲಿ ಇದ್ದರೆ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಿಂದ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿ, ವ್ಯವಹಾರಗಳಲ್ಲಿ ಏನೋ ಸಾಧನೆ ಮಾಡಿದಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಎಲ್ಲ ವಿಚಾರಗಳು ಕೂಡ ಕಾರ್ಯರೂಪಕ್ಕೆ ಬರುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹೇಗೋ ಕೆಲಸ ಮಾಡ್ಕೊಳ್ತೀರಿ. ಹಾಗಾಗಿ ಬೇರೆಯವರಿಗೆ ಸಿಕ್ಕದಂತಹ ಅಪರೂಪದ ಲಾಭಗಳು, ಅನುಕೂಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಏಕೆಂದರೆ ನಿಮಗೆ ಕಾರ್ಯತಂತ್ರ ಗೊತ್ತಿದೆ, ಸ್ಟ್ರಾಟಜಿ ಗೊತ್ತಿದೆ, ಕೆಲಸ ಹೇಗೆ ಮಾಡಬೇಕು ಅನ್ನುವಂಥ ಅನುಭವ ಇದೆ. ಹಾಗೆ ಯಾರಿಂದ ಸಹಾಯ ಪಡ್ಕೊಂಡ್ರೆ ನಿಮಗೆ ಉತ್ತಮ ಒಂದು ಅನುಕೂಲ ಇರುತ್ತೆ ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಗೊತ್ತಿದೆ. ಹಾಗಾಗಿನೇ ಈ ದಿನ ಬಹಳ ಎಚ್ಚರಿಕೆಯಿಂದ ಮುನ್ನಡೀತೀರಿ, ಒಳ್ಳೆಯ ಲಾಭಗಳನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ವರ್ತನೆ ಕೂಡ ಕೆಲವರಿಗೆ ಅಚ್ಚರಿಯನ್ನು ಮೂಡಿಸುವಂಥದ್ದು. ಯಾಕೆಂದರೆ ಎಂದೂ ಮಾಡದಂತಹ ಕೆಲಸವನ್ನು ಈ ದಿನ ಮಾಡುವಂತಹ ಸಾಧ್ಯತೆ ಇರೋದರಿಂದ ಕೆಲವರು ನಿಮ್ಮ ಬಗ್ಗೆ ಅಚ್ಚರಿಯನ್ನು, ಆಶ್ಚರ್ಯವನ್ನು, ಹಾಗೆ ಕುತೂಹಲವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಅಭಿವೃದ್ಧಿ ಇದೆ, ಲಾಭ ಇದೆ. ಹಾಗೆ ಈ ದಿನ ಕೆಲವೊಂದು ಕಾಣದ ವಿಚಾರಗಳಿಗೆ ಹೆಚ್ಚು ಹುಡುಕುವಂಥದ್ದು. ಅಂದರೆ ನೀವು ಊಹಿಸಿಕೊಂಡಂತಹ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಹಾಗೆ ಯಾವುದೇ ಸಂಭ್ರಮಾಚರಣೆ ಆಗಲಿ, ಯಾವುದೇ ಶುಭ ಕಾರ್ಯಗಳಾಗಲಿ, ಅದನ್ನು ಕೂಡ ನೀವು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥ ಒಂದು ಪೂರ್ವ ಸಿದ್ಧತೆ ಜೊತೆಯಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಯಾವ ವಿಚಾರಕ್ಕೂ ಕೂಡ ಕಾಯಬೇಡಿ. ನಿಮ್ಮ ಒಂದು ಸಂಕಲ್ಪದಂತೆ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿ, ಮಧ್ಯಕ್ಕೆ ಬಿಡಬೇಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಇರುವಂಥದ್ದು. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳು ಹಾವು ಏಣಿ ಆಟ ಇದ್ದಂತೆ. ಅಂದರೆ ಲಾಭ ಬಂದರೆ ಬಂದೇ ಬಂತು, ಆದರೆ ಹೋದರೆ ಓದೇ ಹೋಯಿತು. ಹಾಗಾಗಿ ಈ ದಿನದಲ್ಲಿ ಉಳಿತಾಯ ಅನ್ನುವಂಥ ಪ್ರಶ್ನೆ ಇರಲ್ಲ, ಖರ್ಚುಗಳು ಹೆಚ್ಚಾಗುತ್ತೆ. ಆದಾಯಕ್ಕೆ ಮೀರಿದಂತಹ ಖರ್ಚು ಆಗುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಇನ್ನು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಿದೆ, ಅಡೆತಡೆಗಳಿದೆ. ಯಾಕೆಂದರೆ ಸನ್ನಿವೇಶವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲ್ಲ. ಹಾಗಾಗಿನೇ ಏಕಾಏಕಿ ಆತುರವಾಗಿ ಕೆಲಸಕ್ಕೆ ಕೈ ಹಾಕ್ತೀರಿ, ಪ್ರಯಾಣವನ್ನು ಪ್ರಾರಂಭ ಮಾಡಿಬಿಡ್ತೀರಿ. ಇದರಿಂದ ಎಡವಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವು ವ್ಯವಹಾರಗಳಲ್ಲಿ ದಿಢೀರಾಗಿ ನಿರ್ಧಾರಗಳನ್ನು ಬದಲಾವಣೆ ಮಾಡುವಂಥ ಒಂದು ಸ್ವಭಾವ ಕೂಡ ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ವ್ಯರ್ಥ ಪ್ರಯಾಣವನ್ನು ಮಾಡಬೇಕಾದಂಥ ಸಂದರ್ಭಗಳು ಕೂಡ ಬರಬಹುದು. ಇದು ಕೂಡ ಕುಟುಂಬಸ್ಥರ ಒಂದು ಅನುಮಾನಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳೇ ನಿಮಗೆ ತೃಪ್ತಿ ತರಲ್ಲ, ನಿಮಗೆ ಅನುಕೂಲ ಇಲ್ಲ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿರುವಂಥವರು, ನಿಮ್ಮನ್ನು ನಂಬಿಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಅನಾನುಕೂಲ ಅನ್ನುವಂಥದ್ದು ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಅನ್ನುವಂಥದ್ದು ಇಲ್ಲ, ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಆರ್ಥಿಕ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗುವಂಥದ್ದು. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಾಲ ಸೋಲ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ. ನಿಮಗೆ ಸಾಲ ಸಿಕ್ಕತ್ತೆ, ಆದರೆ ಅದನ್ನು ತಂದಾಗ ಅದು ಬೇರೆಯ ವ್ಯವಹಾರಗಳಿಗೆ ಉಪಯೋಗ ಆಗುತ್ತೆ. ಮುಂದೆ ಆ ಸಾಲವನ್ನು ತೀರಿಸುವಾಗ ಕಷ್ಟಪಡ್ತೀರಿ. ಹಾಗಾಗಿ ಈ ದಿನವೇ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಒತ್ತಡದ ಕೆಲಸ, ಜವಾಬ್ದಾರಿಗಳು ಜಾಸ್ತಿ, ವಿಶ್ರಾಂತಿ ಇಲ್ಲ, ಆಹಾರ ವಿಹಾರಾದಿಗಳು ಸಮಯಕ್ಕೆ ಸರಿಯಾಗಿ ಸಿಕ್ಕಿಲ್ಲ. ಇದರಿಂದ ಸ್ವಲ್ಪ ಆರೋಗ್ಯದ ಕಡೆ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷ ತುಂಬಿದಂತಹ ವಾತಾವರಣ ಇದೆ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಏನೋ ಒಂದು ಕಾಳಜಿ ಇದೆ, ಕಳಕಳಿ ಇದೆ, ಉತ್ಸಾಹ ಇದೆ, ಉಲ್ಲಾಸ ಇದೆ. ಪ್ರತಿ ಕೆಲಸದಲ್ಲೂ ಕೂಡ ಒಂದು ಆಸೆ ಇದೆ, ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುವಂಥದ್ದು. ಅದರಲ್ಲೂ ಕೂಡ ಈ ದಿನ ವಿದ್ಯಾರ್ಥಿಗಳಿಗೆ ಎಲ್ಲವೂ ಕೂಡ ಹೇರಳವಾಗಿದೆ, ಸಂಪತ್ತು ಇದೆ, ಜೊತೆಗೆ ಆಪತ್ತು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆ ವಿದ್ಯಾರ್ಥಿಗಳಿಗೆ ಇರಬೇಕು. ಏಕೆಂದರೆ ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ಸಮರ್ಪಕವಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತುಂಬ ಕ್ರಿಯಾಶೀಲರಾಗಿರ್ತೀರಿ, ತುಂಬ ಆ್ಯಕ್ಟಿವ್ ಆಗಿದ್ದೀರಿ, ಎನರ್ಜಿ ಇದೆ, ಆತ್ಮವಿಶ್ವಾಸ ಇದೆ. ಒಂದು ಒಳ್ಳೆಯ ಕೆಲಸಕ್ಕೆ ಇದೆಲ್ಲವನ್ನು ಕೂಡ ಬಳಸ್ಕೊಂಡು ಚಾನಲೈಸ್ ಮಾಡಿಬಿಟ್ರೆ ಈ ದಿನ ಅದ್ಭುತವಾದಂತಹ ಸಾಧನೆ ಮಾಡುವಂಥ ದಿನ ಇದು. ಇನ್ನು ಈ ದಿನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಂದ ನಿಮಗೆ ಒಳ್ಳೆಯ ಹೆಸರು, ಕೀರ್ತಿ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಮಾಮೂಲಿ ಮಾಡುವಂಥ ಕೆಲಸಗಳಿಗಿಂತ ಈ ದಿನ ವಿಶೇಷವಾದ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಅದರಲ್ಲಿ ನಿಮ್ಮ ಕೈ ಚಳಕ ತೋರಿಸ್ತೀರಿ, ನಿಮ್ಮ ಒಂದು ಪ್ರತಿಭೆಯನ್ನು ಅಲ್ಲಿ 4 ಜನರಿಗೆ ಪ್ರದರ್ಶನ ಮಾಡ್ತೀರಿ. ಇದರಿಂದ ಈ ದಿನ ನೀವು ಸಾಧನೆ ಮಾಡಿದಂಥ ಒಂದು ಉತ್ಸಾಹದಲ್ಲಿ ಸದಾ ಇರುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ನಡೀಬಹುದು, ಆದರೂ ಕೂಡ ಸ್ಥಿರವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಒಂದು ಪ್ರಮುಖವಾದಂಥ ಕೆಲಸಕ್ಕೆ ಕೈ ಹಾಕ್ತೀರಿ. ಅದು ಜೀವನದಲ್ಲೇ ಬಹಳ ಅಪರೂಪಕ್ಕೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಕೆಲಸ. ಅದರಲ್ಲಿ ಸಕ್ಸಸ್ಸನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಏಕೆಂದರೆ ಅದರ ಒಳಹರಿವು ಏನಿದೆ ಅಥವಾ ಅದರ ಉದ್ದ ಆಳ ಆಗಲ್ಲ ಇದರ ಬಗ್ಗೆ ಒಂದು ಪರಿಚಯ ಏನಿದೆ ಅದು ನಿಮ್ಮ ಸ್ನೇಹಿತರಿಂದಲೋ ಬಂಧುಗಳಿಂದಲೋ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ವಿಚಾರಗಳನ್ನು ಈ ದಿನ ಹೆಚ್ಚಾಗಿ ಅರ್ಥೈಸ್ಕೊಳ್ತೀರಿ, ಗ್ರಹಿಸ್ಕೊಳ್ತೀರಿ. ಇದು ನಿಮಗೆ ಇದ್ದಂತಹ ತೊಂದರೆಗಳನ್ನು, ಅಡಚಣೆಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಈ ದಿನ ನಿಮಗೆ ಬಹಳ ಸಂತೋಷದ ದಿನ, ಲಾಭದಾಯಕವಾದಂತಹ ದಿನ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಕಳ್ಕೊಂಡಂಥ ಭಾವನೆ, ಒಂದು ರೀತಿಯಲ್ಲಿ ಅಸ್ಥಿರತೆ, ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂಥ ದಿನ ಇದು. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ. ಸಮಯಕ್ಕೆ ಸರಿಯಾಗಿ ಸಹಕಾರಗಳು ಸಿಕ್ಕಲ್ಲ. ಇದರಿಂದ ಮನಸ್ಸಿಗೆ ಸ್ವಲ್ಪ ಕೊರತೆ, ಸ್ವಲ್ಪ ಬೇಸರ ಒಟ್ಟೊಟ್ಟಿಗೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಇದ್ದೇ ಇರುತ್ತೆ. ಆರಂಭಿಕ ಅಡಚಣೆಗಳು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ಕೆಲಸಗಳು ಆರಂಭ ಆಗಲ್ಲ. ಆದರೆ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ನೀವು ಕೆಲಸಗಳ ಕಡೆ ಗಮನ ಕೊಡಬೇಕಾಗತ್ತೆ. ಆತುರಕ್ಕೆ ಯಾವುದೇ ಕೆಲಸ ಮಾಡಬೇಡಿ. ಅಭಿಪ್ರಾಯವನ್ನು ಯಾರಾದರೂ ಕೇಳಿದ್ರೆ ಮಾತ್ರ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ಈ ದಿನ ತುಂಬ ಉತ್ತಮ. ಇನ್ನು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿರೀಕ್ಷಿತ ಪ್ರಗತಿ ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗಾಗಿ ನೀವು ಅಂದುಕೊಂಡಂಥ ರೀತಿಯಲ್ಲಿ ಯಾವುದೇ ಜಾದು ಆಗಲ್ಲ. ಪ್ರಯತ್ನ ಪಟ್ಟರೆ ಮಾತ್ರ ಫಲ, ಕೈ ಕೆಸರಾದರೆ ಮಾತ್ರ ನಿಮಗೆ ಬಾಯಿ ಮೊಸರಾಗುವಂಥದ್ದು. ಹಾಗಾಗಿ ಕಷ್ಟಪಡಿ, ಈ ದಿನ ಅಲ್ಲ ನಾಳೆ ಅದರ ಫಲಿತಾಂಶವನ್ನು ನೀವೇ ಅನುಭವಿಸ್ತೀರಿ. ಇನ್ನು ಈ ದಿನದಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಆಸೆ ಇದೆ. ಆದರೆ ಅದಕ್ಕೆ ನಿಮ್ಮ ಆರೋಗ್ಯ ಸಪೋರ್ಟ್ ಮಾಡಲ್ಲ, ವಾತಾವರಣ ನಿಮಗೆ ಅನುಕೂಲಕರವಾಗಿಲ್ಲ, ಏನೋ ಒಂದು ತೊಂದರೆ ತಾಪತ್ರಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡುವಂಥದ್ದು, ಒಂದು ಮಾತುಕತೆ ನಡೆಸುವಂಥ ಸಂಭವ ಕೂಡ ಇದೆ. ಆದರೆ ತುಂಬ ಪ್ರಾಯೋಗಿಕವಾಗಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ಯಾವುದೇ ಒಂದು ಊಹೆಗಾಗಲಿ ಒತ್ತಡಕ್ಕಾಗಲಿ ಒಳಗಾಗಿ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನು ಕೆಲವು ವಿಚಾರಗಳಲ್ಲಿ ನೀವೇ ಲೀಡರ್ ಆಗಬೇಕು, ಮುಂದಾಳು ಆಗಬೇಕು, ಮಾರ್ಗದರ್ಶಕರಾಗಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಜ್ಞಾನ ಸಂಪಾದನೆಯ ಕಡೆಗೂ ಕೂಡ ಗಮನ ಕೊಡಿ. ಧನ ಸಂಪಾದನೆಯ ಜೊತೆಗೆ ಜ್ಞಾನ ಸಂಪಾದನೆ ಆಗಲಿ, ನಿಮ್ಮ ಪ್ರಗತಿ ಉತ್ತಮವಾಗುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 11ರಲ್ಲಿ ಚಂದ್ರ ಇರುವಂಥ ದಿನ. ಲಾಭದ ಮನೆ ಇದು. ಹಾಗಾಗಿ 11ರಲ್ಲಿ ಚಂದ್ರ ಇದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಮನಸ್ಸಿಗೆ ಸಮಾಧಾನ. ಕೈಯಲ್ಲಿ ಕಾಸಿಲ್ಲ ಅಂದರೂ ನೀವು ಕೆಲಸಗಳನ್ನು ಮಾಡ್ಕೊಳ್ತೀರಿ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಕಲೆಗಾರಿಕೆ ನಿಮಗೆ ಗೊತ್ತಿರುತ್ತೆ. ಇದರಿಂದಲೇ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಖರ್ಚಾದರೂ ಪರವಾಗಿಲ್ಲ, ಆ ಕೆಲಸ ಮಾಡಬೇಕು. ಅದರಿಂದ ಗೌರವ ಸಿಗಬೇಕು, ಕುಟುಂಬಸ್ಥರ ಮಾನ ಮರ್ಯಾದೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತೆ. ಹಾಗಾಗಿನೇ ಸಮಾಜದಲ್ಲಿ ನಿಮ್ಮ ಗೌರವ ಈ ದಿನ ಹೆಚ್ಚಾಗುತ್ತೆ. ವಿವಾದಗಳು ಒಂದು ಹಂತಕ್ಕೆ ಬಂದು ನಿಂತು ಬಿಡುತ್ತೆ. ಅಂದರೆ ಪೂರ್ಣ ಪರಿಹಾರ ಆಗದೇ ಇದ್ದರೂ ಕೂಡ ಪರಿಹಾರದ ಹಂತಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ ಈ ದಿನ ಒಳ್ಳೆಯ ಫಲವನ್ನು ನಿಮಗೆ ಕೊಡುತ್ತೆ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ಅನುಕೂಲಕರವಾಗಿರುತ್ತೆ. ಅಪರಿಚಿತ ವ್ಯಕ್ತಿಯೂ ಕೂಡ ನಿಮಗೆ ಸಹಾಯ ಮಾಡ್ತಾನೆ ಸನ್ನಿವೇಶ ಒಂದರಲ್ಲಿ. ಅಂಥ ಒಂದು ಅನುಕೂಲ, ಅಂಥ ಒಂದು ಲಾಭ, ಅಂಥ ಒಂದು ಅದೃಷ್ಟ ಈ ದಿನ ನಿಮ್ಮ ಪಾಲಿಗೆ ಇರುತ್ತೆ. ಇನ್ನು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ವಾಹನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಕೂಡ ಇರುತ್ತೆ ಕೆಲವರಿಗೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬಂಡವಾಳ ಹಾಕುವಂಥದ್ದು, ವ್ಯಾಪಾರದ ವಿಸ್ತರಣೆಯನ್ನು ಮಾಡಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಒಂದು ಅಗ್ರಿಮೆಂಟನ್ನು ಮಾಡಿಕೊಳ್ಬೇಕು. ಎಲ್ಲ ಒಂದು ಕಡೆ ಈ ಸ್ಥಿರಾಸ್ತಿಯ ಸಂಬಂಧ, ಮನೆ, ಸೈಟು, ಭೂಮಿ ಇತ್ಯಾದಿ ವಿಚಾರಗಳಲ್ಲೂ ಕೂಡ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಹಂತಕ್ಕೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಒಟ್ಟಾರೆ ಈ ದಿನದ ಒಂದು ವಾತಾವರಣ ಏನಿದೆ ನಿಮಗೆ ತುಂಬ ಅನುಕೂಲವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮದಲ್ಲದಂತಹ ವಸ್ತುವಿನ ಬಗ್ಗೆ ಗಮನ ಕೊಡಬೇಡಿ. ನಿಮಗೆ ಏನು ಬರಬೇಕೋ ಅದು ಬಂದೇ ಬರುತ್ತೆ. ಇವತ್ತು ಬರುತ್ತೆ, ಇಲ್ಲ ನಾಳೆ ಬರುತ್ತೆ. ಹಾಗಾಗಿ ಈ ದಿನದಲ್ಲಿ ಅತಿ ಆಸೆಯನ್ನು ಬಿಟ್ಟು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ರಾಮನಾಮ
ಒಂದು ವಿಚಾರ ಏನಿದೆ ಇದನ್ನು ನೀವು ತೀವ್ರವಾಗಿ ಇದನ್ನು ಗಮನಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ನೀವು ಎಣಿಸಿದಂತೆ ಕಾರ್ಯ ಸಾಧನೆ ಆಗುವಂಥ ದಿನ ಇದು. ಅಂದುಕೊಂಡ ಕೆಲಸವನ್ನು ಮಾಡ್ತೀರಿ. ಹಾಗೆ ಕಣ್ಣಲ್ಲಿ ನೋಡಿದ್ದನ್ನು ಕೈಯಲ್ಲಿ ಮಾಡುವಂಥ ಒಂದು ಚಾಣಾಕ್ಷತನ ಇದೆ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರ, ಸ್ಥಿರಾಸ್ತಿಯ ವ್ಯವಹಾರ ಬಹಳ ಬೇಗ ಕೈಗೂಡುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಆದರೆ ಉದ್ವೇಗ ಕೂಡ ಸ್ವಲ್ಪ ಹೆಚ್ಚಾಗೇ ಇರುವಂಥದ್ದು, ಏನೋ ಒಂದು ಆಂಗ್ಸೈಟಿ, ಏನೋ ಒಂದು ಟೆನ್ಷನ್ ಇರುವಂಥ ದಿನ ಇದು. ಹಾಗೆ ಕುಟುಂಬ ಸದಸ್ಯರು ಈ ದಿನ ನಿಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ. ಮೇಲಧಿಕಾರಿಗಳ ಮಾರ್ಗದರ್ಶನ ಇದೆ, ಸಹೋದ್ಯೋಗಿಗಳ ಬೆಂಬಲ ಇದೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಈ ದಿನ ನೀವು ಯಾವುದಕ್ಕೂ ಕೂಡ ಕಷ್ಟಪಡುವಂಥ ಅಗತ್ಯ ಇಲ್ಲ. ಯಾವುದೋ ಒಂದು ಕಾಲಕ್ಕೆ ಯಾರದ್ದೋ ಒಂದು ನೆರವು ನಿಮಗೆ ಸಿಕ್ಕತ್ತೆ, ಕೆಲಸಗಳು ಸಂಪೂರ್ಣವಾಗುತ್ತೆ, ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಲಾಭ ಇದೆ. ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ನಿಮಗೆ ಸಮಾಧಾನ ಇದೆ. ಹಾಗೆ ಬಂಧುಗಳ ಭೇಟಿ, ಸ್ನೇಹಿತರ ಒಂದು ಕಷ್ಟ ಸುಖಗಳ ವಿಚಾರಣೆ, ಇದೆಲ್ಲವೂ ಕೂಡ ಈ ದಿನದಲ್ಲಿ ನಿಮ್ಮಲ್ಲಿ ಒಂದು ಹೊಸತನವನ್ನು ತರುತ್ತೆ. ಜೀವನ ಅಂದರೆ ಹೀಗಿರಬೇಕು ಅನ್ನೋಂಥದ್ದಕ್ಕೆ ಈ ದಿನ ನಿಮಗೆ ಮಾದರಿಯಾಗಿ ನಿಲ್ಲುತ್ತೆ. ಹಾಗೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣ, ಉಳಿತಾಯ, ಇದನ್ನು ಒಳ್ಳೆಯ ಕಡೆ ಇನ್ವೆಸ್ಟ್ ಮಾಡುವಂಥ ಒಂದು ಒಳ್ಳೆಯ ನಿರ್ಧಾರ ಕೂಡ ಆಗುವಂಥ ದಿನ ಇದು. ಇನ್ನು ಕುಟುಂಬದೊಳಗಿರುವಂಥ ಭಿನ್ನಾಭಿಪ್ರಾಯಗಳಿರಲಿ, ಸಮಸ್ಯೆಗಳಿರಲಿ, ತೊಡಕುಗಳಿರಲಿ, ಅದನ್ನು ನಿವಾರಣೆ ಮಾಡ್ತೀರಿ. ಯಾರದ್ದೋ ಹಿರಿಯರ, ಗುರುಗಳ ಮಧ್ಯಸ್ಥಿಕೆಯಲ್ಲಿ ಇಂಥ ಒಂದು ಪ್ರಯತ್ನದಲ್ಲಿ ತುಂಬ ಯಶಸ್ಸು ಕೂಡ ಇದೆ. ಒಟ್ಟಾರೆ ಸಾಮರಸ್ಯದಿಂದ ಮುಂದುವರಿತೀರಿ. ಹೊಂದಾಣಿಕೆಯ ಭಾವ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಸಕ್ಸಸ್. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನವಗ್ರಹಗಳನ್ನು ಈ ದಿನ ಆರಾಧನೆ ಮಾಡಿ, ನವಗ್ರಹಗಳ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ ಕೆಲವರ ಜೊತೆಯಲ್ಲಿ ಅವಸರದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಶ್ರಮದ ತೀವ್ರತೆ ಜಾಸ್ತಿ ಇರುತ್ತೆ. ಕಷ್ಟಪಡಬೇಕು, ಕಷ್ಟಪಡೋ ಅಗತ್ಯ ಇಲ್ಲ. ಆದರೆ ನೀವಾಗಿ ತಂದುಕೊಳ್ಳುವಂತಹ ಕೆಲವು ಕಷ್ಟಗಳು ನಿಮ್ಮನ್ನು ಈ ದಿನ ಬಾಧಿಸುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಕೆಲವು ಸಮಸ್ಯೆಗಳು ಬಂದೊದಗುವಂಥದ್ದು ಇದೆ. ನೀವು ಊಹೆ ಮಾಡಿರದೇ ಇರೋಂಥ ಒಂದು ಸನ್ನಿವೇಶ ನಿಮಗೆ ಈ ದಿನ ಎದುರಾಗುವಂಥದ್ದು ಇದೆ. ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಿತಶತ್ರುಗಳು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥದ್ದಿದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಒಂದು ಉತ್ತಮ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದುಕೊಂಡಂಥವರು ಕೂಡ ನಿಮ್ಮ ಜೊತೆಯಲ್ಲಿ ಇರಲ್ಲ. ನೀವು ಏನನ್ನು ಬಯಸ್ತೀರಿ ಅಂಥ ಸಹಕಾರ ಕೂಡ ನಿಮಗೆ ಸಮಯಕ್ಕೆ ಸಿಕ್ಕಲ್ಲ. ಒಟ್ಟಾರೆ ಈ ದಿನ ಏಕಾಂಗಿಯಾಗಿ, ಒಂಟಿಯಾಗಿ ಇರಬೇಕು. ಎಲ್ಲ ಒಂದು ಕಡೆ ಜೀವನದಲ್ಲಿ ಚೆನ್ನಾಗಿದ್ದವರೆಲ್ಲ ದೂರ ಹೋದ್ರಲ್ಲ ಅನ್ನುವಂಥ ಭಾವ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಅಸ್ಥಿರವಾದಂಥ ಭಾವನೆಗಳಿಂದ ಈ ದಿನ ಯಾವುದೇ ಸ್ಥಿರವಾದ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ಕೆಲವರ ಹೊಗಳಿಕೆಯ ಮಾತಿಗೆ ಮರಳಾಗ್ಬಿಡ್ತೀರಿ, ಬಣ್ಣದ ಮಾತಿಗೆ ಮನಸೋತ್ಬಿಡ್ತೀರಿ. ಆದ್ದರಿಂದಲೇ ಈ ದಿನ ಜೀವನದಲ್ಲಿ ತಪ್ಪು ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ನಿಧಾನವಾಗಿ ನಡೆಯುವಂಥದ್ದು, ಸ್ವಲ್ಪ ತೊಂದರೆಗಳಿದೆ, ತಾಪತ್ರಯಗಳಿದೆ. ಹಾಗಾಗಿ ಈ ದಿನ ಯಾವುದೇ ಒಂದು ಪ್ರಮುಖವಾದಂತಹ ವಿಚಾರಕ್ಕೆ ಕೈ ಹಾಕಬೇಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಂದು ಸಂತೋಷ ಅಷ್ಟಕ್ಕಷ್ಟೇ ಇರುವಂಥದ್ದು. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದನ್ನು ನೀವು ಅನುಭವಿಸಬೇಕು, ಅದರಲ್ಲೇ ತೃಪ್ತಿ ಪಟ್ಕೊಳ್ಬೇಕು. ಹಾಗಾಗಿ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಭಗವಂತ ಕೊಟ್ಟಿರುವಂಥದ್ರಲ್ಲೇ ಈ ದಿನ ಸಮಾಧಾನದಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.